ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಪ್ರಪಂಚ ನೀ ಹೇಗೇ ಇದ್ದರೂ ದೂಷಿಸುತ್ತದೆ, ಬಿಡಲ್ಲ, ಯಾರನ್ನೂ ಬಿಡಲ್ಲ. ಶ್ರೀರಾಮಚಂದ್ರನಂತಿದ್ದರೂ ದೂಷಿಸುತ್ತದೆ, ಸತ್ಯ ಹರಿಶ್ಚಂದ್ರನಂತಿದ್ದರೂ ದೂಷಿಸುತ್ತದೆ. ಆದ್ದರಿಂದ ಲೋಕ ಮೆಚ್ಚಿಸುವ ಹುಚ್ಚು ಬೇಡ, ಸದಾಕಾಲ ನೀನಾಗಿರು. ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ನಿಜವಾದ ಪುಷ್ಪಾರ್ಚನೆ ಯಾವುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭಗವಂತನನ್ನು ದೇವಾಲಯಗಳಲ್ಲಿ ಮತ್ತು ಮನೆಗಳಲ್ಲಿ ಸಹ ಸಾಮಾನ್ಯವಾಗಿ ಹೂವಿನಿಂದ ಪೂಜಿಸುತ್ತೇವೆ. ಎಷ್ಟು ಬೆಲೆಯುಳ್ಳ ಹೂವಿನಿಂದ ಪೂಜಿಸುತ್ತೇವೆಯೋ ಅಷ್ಟು ಪುಣ್ಯ ಬರುತ್ತದೆ ಎಂದು ಅನೇಕರು ತುಂಬ ಅಜ್ಞಾನದಿಂದ ಭಾವಿಸುತ್ತಾರೆ. ನಾವು ಜಾಸ್ತಿ ದುಡ್ಡು ಕೊಟ್ಟು ತಂದುಬಿಟ್ಟಿದ್ದೀವಿ, ತುಂಬ ಬೆಲೆ ಕೊಟ್ಟು ತಂದುಬಿಟ್ಟಿದ್ದೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಎಷ್ಟು ದುಡ್ಡು ಖರ್ಚು ಮಾಡಿ ಪೂಜೆ ಮಾಡಿದೆವು ಎಂದು ಹಲವರು ಸಂಭ್ರಮದಿಂದ ಹೇಳಿಕೊಳ್ಳುವುದನ್ನು ಸಹ ಸಾಮಾನ್ಯವಾಗಿ ನಾವು ನೋಡ್ತೀವಿ. ಗಿಡಗಳಲ್ಲಿ ಬಿಡುವ ಹೂವು ಸಾಲದೆಂದು ಕೆಲವು ಧನವಂತರು ಬಂಗಾರದ ಹೂಗಳನ್ನು ಮಾಡಿಸುತ್ತಾರೆ. ಶಿವನಿಗೆ ಬಂಗಾರದ ಬಿಲ್ಲುಪತ್ರೆಗಳನ್ನು, ವಿಷ್ಣುವಿಗೆ ಬಂಗಾರದ ತುಳಸಿ ದಳಗಳನ್ನು, ಅಮ್ಮನವರಿಗೆ ಬಂಗಾರದ ಹೂಗಳಿಂದ ಅರ್ಚಿಸಿ ಅದು ತಮ್ಮ ಉನ್ನತವಾದ ಭಕ್ತಿಗೆ ನಿದರ್ಶನವೆಂದು ಭಾವಿಸುತ್ತಾರೆ. ಭೋಗಗಳಿಗೆ ನಿಲಯವಾಗಿರುವ ಪಾಶ್ಚಾತ್ಯ ದೇಶಗಳಲ್ಲಿ ನಿವಾಸವಾಗಿರುವ ಭಾರತೀಯರಲ್ಲಿ ಈ ಲಕ್ಷಣಗಳು ಸ್ವಲ್ಪ ಹೆಚ್ಚಾಗಿಯೇ ಕಂಡುಬರುತ್ತವೆ. ಸಂಬಳ ಬರುತ್ತಲ್ಲ ಜಾಸ್ತಿ ಅಂಥವರೆಲ್ಲ ಈ ಥರ ಮಾಡಬೇಕು, ಆ ಥರ ಮಾಡಿದ್ರೆ ಭಕ್ತಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ತುಂಬ ದುಡ್ಡು ದುಡಿತಾರಲ್ಲ ಅವರು. ಆದರೆ ಭಗವಂತನು ಹೂವುಗಳ ಬೆಲೆಯನ್ನು ಆಧರಿಸಿ ವರ್ತಕನಂತೆ ಪುಣ್ಯ ಮತ್ತು ಅನುಗ್ರಹವನ್ನು ಕರುಣಿಸುವುದಿಲ್ಲ. ಪುಷ್ಪಾರ್ಚನೆಯ ಸಮಯದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯವಾದದ್ದು ಭಕ್ತಿಯಾಗಿದೆ. ಇದೇ ವಿಷಯವನ್ನು ಶ್ರೀ ಭಗವದ್ಗೀತೆಯಲ್ಲಿ ಮಂತ್ರ ಪುಷ್ಪಂ ಫಲಂ ತೋಯಂ, ಎಲೆ, ಹೂವು, ಹಣ್ಣು ಮತ್ತು ನೀರು ಇವುಗಳಲ್ಲಿ ಯಾವುದನ್ನಾದರೂ ನನಗೆ ಭಕ್ತಿಯಿಂದ ಅರ್ಪಿಸಿದರೆ ಸಾಕು ಎಂದು ಸ್ವಯಂ ಭಗವಂತನು ಶ್ರೀಕೃಷ್ಣನೇ ಅಪ್ಪಣೆ ಕೊಡಿಸಿದ್ದಾನೆ. ದೇವರಿಗೆ ಸಮರ್ಪಿಸಬೇಕಾಗಿರುವುದು ನಿಷ್ಕಲ್ಮಶವಾದ ಮನಸ್ಸು ಎನ್ನುವ ಪುಷ್ಪ ಎಂದು ಆದಿಶಂಕರರು ತಮ್ಮ ಅತ್ಯಂತ ಅದ್ಭುತವಾದ ಶಿವಾನಂದ ಲಹರಿ ಎಂಬ ಮಹಾನ್ ಕೃತಿಯಲ್ಲಿ ವಿವರಿಸಿದ್ದಾರೆ. ಹಾಗಾದರೆ ಭಗವಂತನಿಗೆ ಇಷ್ಟವಾದ ಪುಷ್ಪ ಯಾವುದು? ತಾವರೆ, ನೈದಿಲೆ, ಸೇವಂತಿಗೆ, ಮಲ್ಲಿಗೆ, ಸಂಪಿಗೆ, ಕಣಿಗಿಲೆ ಇವೆಲ್ಲ ಹೂಗಳನ್ನು ಸಹ ದೇವರಿಗೆ ಪೂಜಿಸಿ ಬಳಸಬಹುದು ನಿಜ. ಆದರೆ ನಿಜವಾಗಿ ಅರ್ಪಿಸಬೇಕಾಗಿರುವುದು ಇವನಿಗೆ ಇಷ್ಟವಾದ ಈ 8 ಪುಷ್ಪಗಳನ್ನು. ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಮಿಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ, ಕ್ಷಮಾ ಪುಷ್ಪಂ ವಿಶೇಷತಃ, ಶಾಂತಿ ಪುಷ್ಪಂ, ತಪಃ ಪುಷ್ಪಂ, ಧ್ಯಾನ ಪುಷ್ಪಂ ತಥೈಚ ಸತ್ಯಪುಷ್ಪಂ ಇದಂ ಪುಷ್ಪಂ ವಿಷ್ಣು ಪ್ರೀತಿಕಾರಕಂ ಭವೇತ್. ಭಗವಂತನಿಗೆ ಪ್ರಿಯವಾದ ಪುಷ್ಪಗಳಲ್ಲಿ ಮೊದಲನೆಯದೇ ಅಹಿಂಸೆ. ಯಾವುದೇ ಜೀವಿಯನ್ನಾಗಲಿ ಯಾವುದೇ ವಿಧವಾಗಿ ಕಷ್ಟಕ್ಕೆ ಗುರಿ ಮಾಡಬಾರದು. ಒಬ್ಬರ ಮನಸ್ಸನ್ನು ಮಾತುಗಳ ಮೂಲಕವೂ ನೋಯಿಸಬಾರದು. ಮತಭೇದ ಎಂಬ ಅಜ್ಞಾನದಿಂದ ಅವರ ಮನಸ್ಸನ್ನು ನೋಯಿಸಬಾರದು. ಮನಸ್ಸಿನಲ್ಲಿಯೂ ಸಹ ಯಾರಿಗೂ ಕೇಡು ಎಣಿಸಬಾರದು. ಎರಡನೆಯ ಪುಷ್ಪವೇ ಇಂದ್ರಿಯ ನಿಗ್ರಹ. ಮನಸ್ಸಿನಲ್ಲಿ ಬಯಕೆ ಹುಟ್ಟುವುದೇ ತಡ. ನ್ಯಾಯ ಅನ್ಯಾಯಗಳನ್ನು, ಧರ್ಮಗಳನ್ನು ನೋಡದೆ ಇತರರಿಗೆ ಆದ್ದರಿಂದ ಯಾವ ವಿಧವಾದ ಕೆಡಕಾಗಬಹುದೆನ್ನುವುದೇ ವಿವೇಚನೆ ಇಲ್ಲದೆ ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳುವುದು. ಇಂದ್ರಿಯಗಳ ಮೇಲೆ ಯಾವುದೇ ವಿಧವಾದ ಹಿಡಿತವಿಲ್ಲವೆನ್ನುವುದರ ಲಕ್ಷಣವೂ ಅವು. ಇಂದ್ರಿಯ ನಿಗ್ರಹವು ದೇವರಿಗೆ ಇಷ್ಟವಾದ ಮತ್ತೊಂದು ಪುಷ್ಪ. ಸರ್ವಭೂತ ದಯೆ ಪೂರ್ವೆಯೇ ಪುಷ್ಪ ಸಹ ಮಾನವರ ಮೇಲೆ ಅಷ್ಟೇ ಅಲ್ಲ, ಬ್ರಹ್ಮದೇವನಿಂದ ಮೊದಲುಗೊಂಡು ಕ್ರಿಮಿಕೀಟಗಳು ತಾಯಿಯಾದ ಆದಿಮಾಯೆ ಅಥವಾ ಪರಶಿವ ಅಥವಾ ಶ್ರೀ ಮಹಾವಿಷ್ಣುವಿನ ಆಜ್ಞೆಯಂತೆ ಸಕಲ ಜೀವರಾಶಿಗಳಲ್ಲಿ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟಾದಿಗಳು, ಸಸ್ಯಗಳ ಮೇಲೆಯೂ ದಯೆ ತೋರಬೇಕೆನ್ನುವುದು ಸನಾತನ ಭಾರತೀಯ ಧರ್ಮಶಾಸ್ತ್ರಗಳ ತತ್ವ. 4ನೇ ಪುಷ್ಪವೇ ಕ್ಷಮಾಗುಣ. ನಮಗೆ ಅಪಕಾರ ಮಾಡಿದವರಿಗೆ ಸಹ ಉಪಕಾರ ಮಾಡಬೇಕು, ಅವರ ಮೇಲೆ ಪ್ರತಿಕಾರ ಸಲ್ಲದು ಎನ್ನುವುದಕ್ಕೆ ಕ್ಷಮಾಗುಣ. ಶಾಂತಿ 5ನೇ ಪುಷ್ಪ. ಮನಸ್ಸು ಉದ್ವೇಗಕ್ಕೆ ಒಳಗಾಗಬಾರದು. ಸುಖ ಬಂದಾಗ ಹಿಗ್ಗುವುದು, ದುಃಖ ಬಂದಾಗ ಕುಗ್ಗುವುದು, ಹೊಗಳಿದರೆ ಉಬ್ಬಿ ಹೋಗುವುದು, ತೆಗಳಿದರೆ ಕುಗ್ಗಿ ಹೋಗುವುದು ಒಳ್ಳೆಯದಲ್ಲ. ಮನಸ್ಸನ್ನು ಪ್ರಶಾಂತವಾಗಿರಿಸಿಕೊಳ್ಳಬೇಕು. 6ನೇ ಪುಷ್ಪವೇ ತಪಸ್ಸು. ತಪಸ್ಸೆಂದರೆ ಸುತ್ತಲೂ ಹುತ್ತ ಬೆಳೆಯುವವರಿಗೆ ಒಂಟಿ ಕಾಲಿನ ಮೇಲೆ ನಿಲ್ಲುವುದೆಂದಲ್ಲಿ ಆ ಮಾತಿಗೆ ಅರ್ಥ. ಕೆಟ್ಟ ವಿಷಯಗಳನ್ನು ದೂರವಿರಿಸಿ ಒಳ್ಳೆಯ ಕಾರ್ಯಗಳನ್ನು ಸಾಧಿಸುವ ಛಲವನ್ನು ಹೊಂದಿರುವುದೇ. 7ನೇ ಪುಷ್ಪವೇ ಧ್ಯಾನ. ಶಂಕದಿಂದ ಬಿದ್ದರೇನು ತೀರ್ಥ ಎನ್ನುವಂತೆ ಆಧುನಿಕ ವೈದ್ಯರು ಸಹ ಧ್ಯಾನವೇ ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯಕ್ಕೆ ಒಳ್ಳೆಯದೆಂದು ಹೇಳುತ್ತಿದ್ದಾರೆ. ಕಡೆದಾಗಿ ಹೇಳಿದರೂ ಸಹ ಮೊದಲನೇ ಸ್ಥಾನದಲ್ಲಿ ಬೇಕಾಗಿರುವುದು 8ನೇ ಪುಷ್ಪವಾದ ಸತ್ಯ. ಯಾವಾಗಲೂ ಸುಳ್ಳನ್ನು ಆಡದೆ ಇರುವುದು, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು, ಮೋಸ ಮಾಡದೇ ಇರುವುದು ಮೊದಲಾದವು ಸತ್ಯ ಪರಿಪಾಲನೆಯ ಕಡೆಗೆ ಬರುತ್ತವೆ. ಭಗವಂತನ ಸಾಮಾನ್ಯವಾದ ಹೂಗಳಿಂದಾಗಲಿ ಬಂಗಾರದ ಹೂಗಳಿಂದಾಗಲಿ ಪೂಜಿಸಬಹುದು. ಆದರೆ ಪೂಜಾ ಸಮಯದಲ್ಲಿ ತಪ್ಪದೇ ಅರ್ಪಿಸಬೇಕಾದದ್ದು ಮೇಲೆ ಹೇಳಿದ 8 ಪುಷ್ಪಗಳನ್ನೇ.
ಭಗವಂತನಿಗೆ ಪ್ರಿಯವಾದ 8 ಪುಷ್ಪಗಳು ಅಹಿಂಸೆ, ಇಂದ್ರಿಯ ನಿಗ್ರಹ, ಭೂತ ಅಥವಾ ಪ್ರಾಣಿ ದಯೆ, ಕ್ಷಮೆ, ಶಾಂತಿ, ತಪಸ್ಸು, ಧ್ಯಾನ ಮತ್ತು ಅತ್ಯಂತ ಪ್ರಮುಖವಾಗಿರುವುದು ಸತ್ಯ ಎನ್ನುವುದನ್ನು ನಾವು ಮರೆಯಬಾರದು. ಇವೆಲ್ಲ ಇದ್ದರೆ ದೇವರಿಗೆ ಪುಷ್ಪಾರ್ಚನೆ ಮಾಡಿದಂತೆ. ಗೊತ್ತಾಯ್ತಾ? ಇವತ್ತು ದಿನ ಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 10/6/2024 ಸೋಮವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, ತಿಥಿ ಚತುರ್ದಶಿ ಅಂದರೆ ಚೌತಿ, ಹಗಲು 4:36, ನಕ್ಷತ್ರ ಪುಷ್ಯ, ರಾತ್ರಿ 10:25, ಮಳೆ ಮೃಗಶಿರ, 1ನೇ ಪಾದ, ರಾಹುಕಾಲ 7:35ರಿಂದ 9 ಗಂಟೆ 11 ನಿಮಿಷ, ಗುಳಿಕ ಕಾಲ 1:59ರಿಂದ 3 ಗಂಟೆ 35 ನಿಮಿಷ, ಯಮಗಂಟ ಕಾಲ 10:47ರಿಂದ 12:23. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳದು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.